ಶ್ರೀಚರಣಕ್ಕೆ ನಮಿಸುತ್ತಾ ಇನ್ನು ಪ್ರೀತಿಯ ಕೃಷ್ಣನ ನೆನೆಸಿ ಹೇಳ್ತಾ ಎಲ್ಲರಿಗುದೇ ವಿಷು ಹಬ್ಬದ ಶುಭಾಶಯಂಗ ಎಲ್ಲಾ ಗುರು ಹಿರಿಯರತೆ ಅನು ಬೇಡುವ ಆಶೀರ್ವಾದಂಗ. ವಿಷು ಹಬ್ಬ ನಮಗೆಲ್ಲರಿಗೂ ಹೊಸ ವರ್ಷ, ಹೊಸ ಹರ್ಷ. ಈ ಹೊಸ ವರ್ಷ ಹೊಸ ಹರ್ಷಲ್ಲಿ ಇದು ಆರಪ್ಪ ಈ ಹೊಸ ಕೂಸು ಹೊಸ ಸೀರೆಲಿ ಹೊಸ ಜಾಗಲಿ ಹೊಸ ವಿಡಿಯೋ ಮಾಡಿಕೊಂಡು ಬರ್ತಾ ಇದ್ದು ಹೇಳಿ ಗ್ರೇಷಿಸ್ತಾ ಇದ್ದೆ ಅಲ್ಲದ ಏನಾಗೊಂತಿದ್ದು. ಎನ್ನ ಹೆಸರು ಶ್ರೀಧನ್ಯ ಹೇಳಿ, ಅಪ್ಪನ ಮನೆ ಚಂಬರಗಡ್ಡ, ಮದುವೆ ಆದ್ದು ಕಾಂತುಬೈಲು. ಎನ್ನ ಯಜಮಾನ್ರ ಹೆಸರು ಅನ್ವಯ ಕೃಷ್ಣ ಭಟ್ ಹೇಳಿ. ಎನ್ನ ಅಪ್ಪ ಅಮ್ಮನ ಹೆಸರು ಸುಬ್ರಹ್ಮಣ್ಯ ಭಟ್ ಚಂಬರಕಟ್ಟ ಮತ್ತೆ ಶ್ರೀದೇವಿ ಚಂಬರಕಟ್ಟ ಹೇಳಿ. ಅತ್ತೆ ಮಾವನ ಹೆಸರು ಶ್ರೀಧರ ಭಟ್ ಕಾಂತುಬೈಲು ಮತ್ತೆ ಉಷಾ ಕುಮಾರಿ ಕಾಂತುಬೈಲು. ಎನ್ನ ಬಗ್ಗೆ ಹೆಚ್ಚು ತಿಳಿಯೋಕೊಳ್ಳಿ ಆಸಕ್ತಿ ಬರ್ತಾ ಇದ್ದ ನಿಂಗೋಗೆ ಅಂಬಾಗ ಬನ್ನಿ ಹೋಪ. ನಮಸ್ಕಾರ, ನನ್ನ ಹೆಸರು ಶ್ರೀಧನ್ಯ ಭಟ್ ಹೇಳಿ, ಆಲ್ಸೋ ನೋನ್ ಆಸ್ ದಿ ಎಂತೂಸಿ ಆರ್ಟಿಸ್ಟ್. ಎಂತೂಸಿ ಆರ್ಟಿಸ್ಟ್ ಹೇಳಿದ್ರೆ ಅರ್ಥ ಎಂತರ ಗ್ರೇಷೊಂಡಿದ್ದಾರೆ, ಅರ್ಥ ಎಂತಲ್ಲೇ ಸಿಂಪಲ್. ಎಂತೂಸಿಯಾಸ್ಟ್ ಪ್ಲಸ್ ಆರ್ಟಿಸ್ಟ್ ಈಸ್ ಈಕ್ವಲ್ ಟು ಎಂತೂಸಿ ಆರ್ಟಿಸ್ಟ್. ನಿಂಗೋಗೆ ಆರ್ಟ್ ಬಗ್ಗೆ ಎಂತೂಸಿಯಾಸಮ್ ಇದ್ದು ಕ್ಯೂರಿಯಾಸಿಟಿ ಇದ್ದು ಹೇಳಿದರೆ ಕಂಗ್ರಾಟ್ಸ್, ಯು ಆರ್ ಆಲ್ಸೋ ಅನ್ ಎಂತೂಸಿ ಆರ್ಟಿಸ್ಟ್. ಸೊ ಇದು ಆಗ ನನಗೆ ಹೆಸರು ಮಾಡ್ಕೊಂಡದು ಎಂತರ ಹೇಳಿದರೆ ಕಾರಣ ನಾನು ತುಂಬಾ ಎಂತೂಸಿಯಾಸ್ಟು. ಪ್ಲಸ್ ಎಲ್ಲಾ ವಿಷಯದಲ್ಲಿದೆ, ಒಂದು ವಿಷಯ ಹೇಳಿಲ್ಲ, ಪ್ರತಿಯೊಂದು ಹೊಸ ವಿಷಯ ಹಂಗ ಬಂದ ಕೂಡಲೇ ಐ ಆಮ್ ವೆರಿ ಎಂತೂಸಿಯಾಸ್ಟ್ ಅಬೌಟ್ ಇಟ್. ಅದು ಎಂತರ ಹೇಳಿದ್ರೆ ಕಲಿಯುವ ಕ್ಯೂರಿಯಾಸಿಟಿ ನನಗೆ ತುಂಬಾ ಇದ್ದು. ಪ್ಲಸ್ ನಾನೊಂದು ಆರ್ಟಿಸ್ಟ್, ಸೊ ಸಿಂಪಲ್ ಎಂತೂಸಿ ಆರ್ಟಿಸ್ಟ್. ಈ ಎಂತೂಸಿ ಆರ್ಟಿಸ್ಟ್ ನ ಆರ್ಟ್ ಜರ್ನಿ ಅಂತರ ಕ್ಯೂರಿಯಾಸಿಟಿ ಇದ್ದ ಬನ್ನಿ ಅಂದರೆ ಎನ್ನ ಚಿತ್ರಯಾತ್ರೆಗೆ ಹೋಪ. ಇದು ನನಗೆ ನಿಜವಾಗಿಯೂ ಗೊತ್ತಿಲ್ಲ. ನನಗೆ ನನ್ನ ಅಪ್ಪ ಅಮ್ಮ ಹೇಳಿದ ವಿಷಯ ಸಾಧಾರಣ 3ನೇ ಕ್ಲಾಸ್ ಇಪ್ಪಗಳ ಏನ ನಾನು ಒಂದು ಗೋಡೆಯನ್ನ ಮನೆಯಲ್ಲಿ ಬಾಕಿ ಮಡಗಿತ್ತಿಲ್ಲ, ಎಲ್ಲಾ ಗೋಡೆಯಲ್ಲಿ ಗೀಚಿ ಮಾಡ್ಕೊಂಡಿತ್ತಿದ್ದ. ಚಿತ್ರ ಬಿಡಿಸೋದು, ಪುಸ್ತಕ ಪೆನ್ನು ತಕ್ಕೊಂಬದು ಎಲ್ಲ ದಿಕ್ಕು ಗೀಚುದೆ ಹಿಂಗೆ ಮಾಡಿ ಹೊಂಡಿತ್ತಿದ್ದಾರೆ. ಇದರ ಮಾಡೋದರ ನೋಡಿ ನನ್ನ ಅಪ್ಪ ಅಮ್ಮ ಗ್ರೇಷಿದವಳ, ಇದರ ಒಂದು ಆರ್ಟ್ ಕ್ಲಾಸಿಗೆ ಸೇರಿಸೋದು ಒಳ್ಳೇದು, ತುಂಬಾ ಆರ್ಟಿಲಿ ಇಂಟ್ರೆಸ್ಟ್ ಇದ್ದಿದ್ದಕ್ಕೆ ಹಾಗಾಗಿ ಆರ್ಟ್ ಹೇಳಿಕೊಡ್ಲೆ ಕಳಿಸ್ಲಕ್ಕಿದಾರ ಹೇಳಿ ಒಬ್ಬರು ಆರ್ಟಿಸ್ಟ್ ಹತ್ರ ಕರ್ಕೊಂಡು ಹೋದವಡ, ಉಪಾಧ್ಯಾಯ ಮಾಸ್ಟ್ರು ಹೇಳಿ. ಅವು ಮಂಗ್ಳೂರ್ಲಿ ಇಪ್ಪಕ್ಕೆಲ್ಲ ಗುರ್ತೈಕನವರ ಏನವರ ಪೂರ್ತಿ ಹೆಸರು ಗೊಂತ್ಲೆ, ನಿಂಗ ಗೊಂತಿದ್ದಾರೆ ಕಮೆಂಟ್ ಇಲ್ಲಿ ಹಾಕಿ ಆತ. ಏನವರ ಪೂರ್ತಿ ಹೆಸರು ಗೊಂತ್ಲೆ. ಅವರದ್ದು ಆರ್ಟ್ ಇಲ್ಲಿ ವಿಶೇಷ ಅಂತಾರ ಹೇಳಿದರೆ ನೋಡ್ಲೆ ದೂರಂದ ಲ್ಯಾಂಡ್ಸ್ಕೇಪ್ ಪೇಂಟಿಂಗ್ಸ್ಗ, ಬಟ್ ಅದರಲ್ಲಿ ಎಷ್ಟೋ ಪೋರ್ಟ್ರೇಟ್ಸ್ ಅಡಗಿರ್ತು. ಬೇರೆ ಒಂದು ಪೇಂಟಿಂಗ್ ದೂರದ ನೋಡಿ ನಮಗೆ ಲ್ಯಾಂಡ್ಸ್ಕೇಪ್ ಪೇಂಟಿಂಗ್ ನಾರ್ಮಲ್ ಲ್ಯಾಂಡ್ಸ್ಕೇಪ್ ಪೇಂಟಿಂಗ್ಸು. ಅದರ ಸೂಕ್ಷ್ಮವಾಗಿ ನೋಡಿತ್ತೊಳ್ರೆ ಅದರಲ್ಲಿ ಗಾಂಧೀಜಿಯ ಪೋರ್ಟ್ರೇಟ್ ಅಥವಾ ಅಂಬೇಡ್ಕರ್ ಎಂದು ಅಥವಾ ಭಗತ್ ಸಿಂಗ್ ಎಂದು ಹಿಂಗೆಲ್ಲ ಬೇರೆ ಬೇರೆಯವರ ಪೋರ್ಟ್ರೇಟ್ಸ್ ಎಲ್ಲ ಇದ್ದವರಲ್ಲಿ. ಹಾಗೆ ಅವರದ್ದು ಅದೊಂದು ವಿಶೇಷವಾದ ಕಲೆ ಅವರದ್ದು. ಈ ಆರ್ಟಿಸ್ಟ್ ಹತ್ರ ಏನೋ ಕರ್ಕೊಂಡು ಹೋದವಡ. ಅವ ಹೇಳಿದವಡ, ಈ ಪುಟಾಣಿ ಕೂಸಿನ ಹತ್ತಾರೆ ನಿಂಗ ಈಗ ಕ್ರಿಯೇಟಿವಿಟಿ ಅದರದ್ದು ಬೆಳಕೊಂಡು ಹೋಪ ಪ್ರಾಯ, ನಿಂಗ ಅದರ ಒಂದು ಹಿಂಗೆ ಇದೇ ಮಾರ್ಗದಲ್ಲಿ ನಡ್ಕೊಂಡು ಹೋಯಕೊಳ್ಳಿ ನಾವು ಹೇಳಿಕೊಡೋದು ಎಷ್ಟು ಸರಿ ಹೇಳಿದ. ಅವು ಹೇಳಿದವಳ ಹೇಳಿದ್ರೆ ಈ ಮಕ್ಕಳಿಗೆ ಇಪ್ಪ ಕ್ರಿಯೇಟಿವಿಟಿ ದೊಡ್ಡವಕ್ಕೆ ಬಪ್ಪಲೇ ಸಾಧ್ಯ ಇಲ್ಲ. ಹಾಗೆ ನಿಜವಾಗಿ ನೋಡ್ತಾರೆ ಪುಟಾಣಿ ಮಕ್ಕಳ ಚಿತ್ರವನ್ನು ನೋಡಿ ನಮಗೆ ಕಲಿಯೋದು ತುಂಬಾ ಸಿಕ್ಕುತ್ತಾಡ. ಹೇಳಿದರೆ ಅವರ ದೃಷ್ಟಿಕೋನವೇ ಬೇರೆ, ಆ ದೃಷ್ಟಿಕೋನದಲ್ಲಿ ನಮಗೆ ನೋಡ್ಲಿಕ್ಕೆ ತುಂಬಾ ಕಷ್ಟ ಇದ್ದು ಹಾಗೆ ಹೇಳಿದವಡ ಅವು. ಹಾಗಾಗಿ ನಾನು ಅವರ ಹತ್ರ ಡ್ರಾಯಿಂಗ್ ಕ್ಲಾಸ್ ಹೇಳಿ ಅಂಬಾಗ ಸೇರಿದ್ದಿಲ್ಲ. ಇದು ಮುಂದೆ ಹಿಂಗೆ ಹೆಂಗ ಹಾಸನಕ್ಕೆ ಶಿಫ್ಟ್ ಆದೆಯ. ಹಾಸನಲ್ಲಿ ಒಬ್ಬರು ಪ್ರಶಾಂತ್ ಭಟ್ ಹೇಳಿ ಇದ್ದವು, ಅವು ಪ್ರೊಫೆಸರ್. ಬಟ್ ಅವು ಪೇಂಟಿಂಗ್ಸ್ ತುಂಬ ಚಂದ ಮಾಡ್ತವು. ಪೋರ್ಟ್ರೇಟ್ಸ್ ಪೇಂಟಿಂಗ್ಸ್, ಲ್ಯಾಂಡ್ಸ್ಕೇಪ್ ಪೇಂಟಿಂಗ್ಸ್ ಹಿಂಗಿಪ್ಪದೆಲ್ಲ ತುಂಬ ಚಂದ ಬಿಡಿಸುತ್ತವು. ಐ ವಾಂಟ್ ಟು ಟೇಕ್ ದಿಸ್ ಮೂಮೆಂಟ್ ಟು ಸೇ ಥ್ಯಾಂಕ್ ಯು ಟು ಹೆಮ್, ಬಿಕಾಸ್ ಅವು ಏನಾಗಿ ತುಂಬಾ ಗೈಡ್ ಮಾಡಿದ್ದ. ಅವರ ಹತ್ರ ಅವರ ಮನೆಗೆ ಹೋಗೋದೊಡ್ರೆ ನಂಗೆ ಭಾರಿ ಇಷ್ಟ. ಹೇಳಿದ್ರೆ ಅಲ್ಲಿ ಹೋದ ಕೂಡಲೇ ಅಂಕಲ್ ನನಗೆ ಅದು ಹೇಳಿಕೊಡಿ, ಅಂಕಲ್ ನನಗೆ ಇದು ಹೇಳಿಕೊಡಿ ಹೇಳಿ ಅವರ ಹತ್ರ ಎಲ್ಲ ಹೇಳಿಸಿಕೊಂಡಿದ್ದೆ ಡ್ರಾಯಿಂಗ್ ಮಾಡೋದು ಹೇಗೆ ಹೇಳಿ. ಸೊ ಆ ಆರ್ಟ್ ಜರ್ನಿ ಇಟ್ ಈಸ್ ವೆರಿ ಮಚ್ ಮೆಮೊರೇಬಲ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಅಂಕಲ್, ನಿಂಗೆ ಅಷ್ಟು ಪ್ರೀತಿಯಿಂದ ನನಗೆ ಹೇಳಿಕೊಟ್ಕೊಂಡಿದ್ದದಕ್ಕೆ. ನನ್ನ ಹತ್ರ ಸ್ಟಿಲ್ ಆ ಪುಸ್ತಕ ಇದ್ದು, ನಿಂಗೆ ಹೇಳಿಕೊಟ್ಟ ಪುಸ್ತಕ ನನ್ನ ಹತ್ರ ಇನ್ನದೇ ಇದ್ದು, ಅನಿಮಲ್ ಸ್ಕೆಚಸ್ಸಿನ ಪುಸ್ತಕ.
ಅದು ಅವೇ ಮಾಡಿದ್ದು, ಅಷ್ಟು ಸ್ಕೆಚಸ್ ಅವೇ ಮಾಡಿದ ಸ್ಕೆಚಸ್ಸಿನ ಒಂದು ಪುಸ್ತಕ ಮಾಡಿ ಅವೇನ ಕೊಟ್ಟಿದ್ದವು ಕಲಿಯಲೆ ಬೇಕಾಗಿ. ಆ ಪುಸ್ತಕ ನನ್ನ ಹತ್ರ ಇನ್ನದೇ ಇದ್ದು. ಐ ಸ್ಟಿಲ್ ರೆಫರ್ ಟು ದೋಸ್ ಬುಕ್ಸ್ ಟು ಲರ್ನ್ ಹೌ ಟು ಡ್ರಾ. ನಾನು ಎಷ್ಟೋ ವಿಷಯನ ಅವರ ಹತ್ರ ನೋಡಿ ಕಲ್ತಿದೆ. ಆ್ಯಂಡ್ ಆ ಒಂದು ಜರ್ನಿ ಆ ಟೈಮಲ್ಲಿ ಐ ಥಿಂಕ್ ನಾನು 4th 5th ಅಲ್ಲ ಅಥವಾ 6th 7th ಏನೋ ಕಾಣ್ತು. ನಾನು ನನ್ನ ಫಸ್ಟ್ ಆರ್ಟ್ ಎಕ್ಸಿಬಿಷನ್ ಮಡಗಿದೆ. ಒಂದು ಸಾಧಾರಣ 20 ಪೇಂಟಿಂಗ್ಸ್ ಎಲ್ಲ ಇದ್ದಕ್ಕ ಏನೋ ನನ್ನ ಫಸ್ಟ್ ಆರ್ಟ್ ಎಕ್ಸಿಬಿಷನ್ ಹೆಂಗಿತ್ತು ನೋಡ್ರಿ, ಈ ಶಾಲೆಯಲ್ಲಿ ಸೈನ್ಸ್ ಎಕ್ಸಿಬಿಷನ್ ಅದು ಇದೆಲ್ಲ ಮಾಡ್ತಾವಲ್ಲ, ಅದೇ ಥರ ಒಂದು ಸಣ್ಣ ಸ್ಟಾಲ್ ನಂಗೆ ಕೊಟ್ಟಿದ್ದು. ಅದರಲ್ಲಿ ಒಂದು ಸಾಧಾರಣ ಒಂದು 10-15-20 ಫೋಟೋಸ್ ಅನ್ನು ಪೇಂಟಿಂಗ್ಸ್ ಅನ್ನು ಮಾಡಿದ್ದು, ಪೇಂಟಿಂಗ್ ಸ್ಕೆಚಸ್, ಕಲರಿಂಗ್ ಹಿಂಗಿಪ್ಪದೆಲ್ಲ ಮಾಡಿಪ್ಪದರ ಅನ್ನು ಡಿಸ್ಪ್ಲೇ ಮಾಡಿತ್ತಿದೆ ಲಾಯ್ಕಲ್ಲಿ ಫ್ರೇಮ್ ಎಲ್ಲ ಹಾಕಿ. ಇಟ್ ವಾಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ಐ ಕ್ಯಾನ್ ನೆವರ್ ಫರ್ಗೆಟ್ ದ್ಯಾಟ್. ಪ್ರೊಬಬ್ಲಿ ಆ ಟೈಮಲ್ಲೇ ಕಾಣ್ತು ಏನಾಗೂ ಮತ್ತೆ ಈ ಆರ್ಟಿಂಗು ಏನೋ ಒಂದು ಡೀಪ್ ಬಾಂಡಿಂಗ್ ಬೆಳೆದತ್ತು. ಐ ಫೆಲ್ ಇನ್ ಲವ್ ವಿತ್ ಆರ್ಟ್. ಸೊ ಅಲ್ಲಿವರೆಗೆ ನನಗೆ ಐ ಯೂಸ್ ಟು ಲೈಕ್ ಆರ್ಟ್, ಆ್ಯಂಡ್ ಆಫ್ಟರ್ ದ್ಯಾಟ್ ಐ ಫೆಲ್ ಇನ್ ಲವ್ ವಿತ್ ಆರ್ಟ್. ಸೊ ಈ ಜರ್ನಿ ಮುಗ್ಕೊಂಡು ಬಂತು. 7th ಸ್ಟ್ಯಾಂಡರ್ಡ್ ಮುಗಿದತ್ತು. 7th ಮುಗಿಸಿ ಹೈಸ್ಕೂಲ್ ಹಿಂಗೆ ವಾಪಸ್ ಮಂಗಳೂರಿಗೆ ಬಂದೆ. ಮಂಗಳೂರಿಗೆ ಬಂದಪ್ಪಾಗ ಹೊಸ ಜಾಗೆ, ಹೊಸ ಊರು, ಹೊಸ ಫ್ರೆಂಡ್ಸ್ಗ, ಸಾಲದ್ದಕ್ಕೆ ಸ್ಟೇಟ್ ಸಿಲೆಬಸ್ಸಿಂದ CBSE, ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಮು, ಎಲ್ಲರೂ ಟಸು ಪುಸು ಇಂಗ್ಲೀಷ್ ಮಾತಾಡ್ತೋ, ನನಗೆ ಇಂಗ್ಲೀಷ್ ಒಂದು ರಜೋಗಂತಿಲ್ಲ. ಹಿಂಗೆ ಆ ಪ್ರೆಷರೇ ಬೇರೆ ಅದು ಆ್ಯಕ್ಚುಲಿ. ನನಗೆ ಆ ಪ್ರೆಷರ್ಲಿ ಪ್ರೊಬಬ್ಲಿ ನನಗೆ ಆ ಟೈಮಲ್ಲಿ ಡ್ರಾಯಿಂಗ್ ಬಿಟ್ಟು ಹೋಗ್ತಿತ್ತ ಏನೋ ಆ ಟೀನೇಜ್ ಟೈಮಲ್ಲಿ. ಬಟ್ ದೇವರ ದಯೆಯಿಂದ ಅಷ್ಟಪ್ಪಾಗ ಇಂಗಡ ಶಾಲೆಗೆ ಇವು ಜುಬೇರ್ ಖಾನ್ ಕುಡ್ಲಾ ಹೇಳಿ ಒಬ್ಬರು ಆರ್ಟಿಸ್ಟ್ ಇದ್ದವು. ಅವು ಹೆಂಗೋಗೆ ಹೈಸ್ಕೂಲ್ ಮಾಸ್ಟರ್ ಆಗಿ ಬಂದವು. he really changed my perspective about art at that point of time. ಅವು ನನಗೆ ಎಷ್ಟು ಆರ್ಟ್ ಕಾಂಪಿಟೇಷನ್ಸ್ಗೆ ಕಳ್ಸ್ಕೊಂಡಿತ್ತು ಹೇಳಿದ್ರೆ, ಸುಮಾರು ಆರ್ಟ್ ಕಾಂಪಿಟೇಷನ್ಸ್ಗೆ ಕಳ್ಸ್ಕೊಂಡಿತ್ತು. ಇದ್ದ ಎಲ್ಲ ಆರ್ಟ್ ಕಾಂಪಿಟೇಷನ್ಸ್ಗೆ ಶ್ರೀಧನ್ಯ ಹೋಗು. ಹಾಗೆ ನಾನು ಹೋಗಿ 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 ಈ ಅದಕ್ಕೆ ಹೋಯಕ್ಕೋಳಿ ಪ್ರಾಕ್ಟೀಸ್ ಮಾಡೋದು ಅಲ್ಲದೆ, ಅಲ್ಲಿ ಹೋದಪ್ಪಾಗ ಇನ್ನೊಬ್ಬನ ನೋಡಿ, ಓ ಅವು ಎಷ್ಟು ಚಂದ ಮಾಡಿದ್ದು, ಅವರಷ್ಟೇ ಚಂದ ಆನದೆ ಮಾಡಕ್ಕೂ ಅಥವಾ ಅವರಂದಲೂ ಚಂದ ಆನ ಮಾಡಕ್ಕೂ ಹೇಳಿ ಹಠ ಹಿಡಿದು ನಾನು ಅಷ್ಟಪ್ಪಾಗ ಡ್ರಾಯಿಂಗ್ ಕಲ್ತ್ಕೊಂಡಿದ್ದೆ. ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಆಗಿ ನಡೀತಿದ್ದು ಡ್ರಾಯಿಂಗ್ ಹಿಡಿದು. ಯಾವಾಗ ನೋಡ್ರ ಆರ್ಟ್ ರೂಮಿಲೆ ಹೋಗಿ ಕೂತ್ಕೊಂಡು ಸರ್ ಏನಾಗ ಅದರ ಹೇಳಿಕೊಡಿ, ಸರ್ ಇದರ ಹೇಳಿಕೊಡಿ ಹೇಳಿ ಕಲ್ತ್ಕೊಂಡಿದ್ದೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಜುಬೇರ್ ಸರ್, ಫಾರ್ ಹೆಲ್ಪಿಂಗ್ that teenage girl who grew up as an artist now. So thank you so much sir. And next ಹೇಳ್ತಾರೆ ಎನ್ನ 10th ಮುಗಿತ್ತು, ಮುಂದೆ ಎಂತರ ಹೇಳಿ ಆಲೋಚನೆ ಮಾಡುವಾಗ ಅಲ್ಲಿಯೂ ನೋಡಿ ಏನಾಗ ಆರ್ಟ್ ಬಿಟ್ಟು ಹೋಗ್ತಿತ್ತೋ ಏನೋ. ಬಟ್ ಎನ್ನ ಅಕ್ಕ ಏನಾಗ ಸಜೆಸ್ಟ್ ಮಾಡಿತ್ತು, ನೀನು ಸೈನ್ಸ್ ತಕ್ಕೊಂಡ್ರೆ ನೀನು ಎಲ್ಲಿಗೆ ಬೇಕಾದ್ರೂ ಕೆರಿಯರ್ ಶಿಫ್ಟ್ ಮಾಡಿ ಒಂಬಲಕ್ಕು ಹೇಳಿ ಹೇಳಿತ್ತು. ಅಷ್ಟಪ್ಪಾಗ ಆನದೆ ನನಗೆ ಕೆರಿಯರ್ ಎಂತ ಬೇಕು ಹೇಳಿ ನನಗೆ ಡಿಸಿಷನ್ ಬಂದಿತ್ತು. ನಾನು ಬೆಸ್ಟ್ ಆಪ್ಷನ್ ಹೇಳ್ಕೊಂಡು ಆನದೇ ಶಿಫ್ಟ್ ಆದೆ. ಬಯಾಲಜಿ ಸೈನ್ಸ್ ತಕ್ಕೊಂಡೆ. ಬಯಾಲಜಿಲಿ ಚಿತ್ರವೇ ಚಿತ್ರ. ಲ್ಯಾಬ್ ಇಸ್ ಮೈ ಫೇವ್ರೆಟ್. ಅಲ್ಲಿ ಕೂತ್ಕೊಂಡು ಚಿತ್ರ ಬಿಡಿಸೋದು. ಪ್ರತಿಯೊಂದು ಪಾರ್ಟ್, ಅಮೀಬಾ ಮತ್ತೆ ಇಲಿ, ಪುಚ್ಚೆ, ನಾಯಿ, ಜಿರಳೆ, ಕೆಪ್ಪೆ ಹೇಳೋಣೆಲ್ಲ ಒಂದು ಚಿತ್ರ ಬಿಡಿಸ್ಕೊಂಡಿದ್ದೆ. ಸೊ ದ್ಯಾಟ್ ವಾಸ್ ಮೈ ಫೇವ್ರೆಟ್ ಸಬ್ಜೆಕ್ಟ್. PUC ಮುಗಿತು. ಮತ್ತೆ ಎಂತರ ಮಾಡಕ್ಕು ಸ್ಟಿಲ್ ಆನ್ಸರ್ ಐ ಡೋಂಟ್ ನೋ. ಸೊ ಹೆಂಗೂ ಇಷ್ಟೊತ್ತು ನಿಂಗ ನೋಡಿದ್ಯನ್ನ ಪಚ್ಚ ಮಾತಾಡೋದು ಭಯಂಕರ ಇಷ್ಟ. ಸೊ ಮಾತು ಇಷ್ಟ ಹೇಳಿಕೊಂಡು ಲಾ ಕಾಲೇಜಿಗೆ ಸೇರಿದೆ. ಎಂತ ಸ್ಟುಪಿಡಿಟಿ ಅಲ್ಲ, ಬಟ್ ಸ್ಟಿಲ್ ಒಂದು ಸಾಧಾರಣ 10 ತಿಂಗಳೇನೋ ಆ ಕಾಲೇಜಲ್ಲಿ ಇದ್ದಿಪ್ಪೆ ನಾನು, ಲಾ ಕಾಲೇಜಲ್ಲಿ. ನನಗೆ 2 ವಿಚಾರಲ್ಲಿ ತುಂಬಾ ಸಹಾಯ ಸಿಕ್ಕಿತ್ತು. ಒಂದು, ಸ್ಟೇಜ್ ಫಿಯರ್ ಹೇಳೋದು ನನಗೆ ಹೋಯ್ತು. ಎಂತ ಕೇಳಿದ್ರೆ, ನಾನು ಕಾಲೇಜಿನ ಪ್ರತಿಯೊಂದು ಫಂಕ್ಷನ್ ಇದೆ ಫ್ಲೂಟ್ ನುಡ್ಸೋದು, ಎಲ್ಲದಕ್ಕೂ ಫ್ಲೂಟ್ ನುಡ್ಸ್ಕೊಂಡಿದ್ದೆ. ಸೊ ಫ್ಲೂಟ್ ನುಡ್ಸಿ ಆ ಸ್ಟೇಜಲ್ಲಿ ಹತ್ತಿಯಪ್ಪಾಗ ಕೊಡಲು ನುಡಿಸುವ ಆ ಭಯ, ಸ್ಟೇಜ್ ಫಿಯರ್ ಯಾವುದಿತ್ತು ಅದು ನನಗೆ ಕಂಪ್ಲೀಟ್ಲಿ ಹೋಗಿಬಿಟ್ಟತ್ತೆ ಅಷ್ಟಪ್ಪಾಗ. ಸೊ ಹೋಗಿ ಹಾಗೆ 10 ತಿಂಗಳಲ್ಲಿ ಸಾಧಾರಣ ಕಮ್ಮಿಲಿ ಒಂದು 20 ಪ್ರೋಗ್ರಾಮ್ ಕೊಟ್ಟಿದ್ದೆ ನಾನು. ಅಷ್ಟು ಪ್ರೋಗ್ರಾಮ್ಸ್ ಇಲ್ಲಿ ನನಗೆ ಹೋಗಿ ನನಗೆ ಸ್ಟೇಜ್ ಫಿಯರ್ ಹೋಯ್ತು. ಸೆಕೆಂಡ್ ಅಂತ ಹೇಳಿದ್ರೆ, ಸಮಯ ಹೋದಂಗೆ ನನಗೆ ಆರ್ಟಿನ ಬಿಟ್ಟು ಜೀವನ ಮಾಡಲ ರಜ್ಜ ಕಷ್ಟಪಲ್ಲ ಶುರು ಆಯ್ತು. ನನಗೆ ಡಿಸೈಡ್ ಮಾಡಿದೆ, ಇಲ್ಲ ನನಗೆ ಆರ್ಟನ್ನೇ ಕೆರಿಯರ್ ಮಾಡಬೇಕು. ಲಾ ಇಸ್ ಸಮಥಿಂಗ್ ದಟ್ ಈಸ್ ನಾಟ್ ಸೂಟೇಬಲ್ ಫಾರ್ ಮಿ. ಸೊ ಎಂತ ಮಾಡಿದೆ, ನನ್ನ ಕೆರಿಯರ್ ಚೇಂಜ್ ಮಾಡಿದೆ. ಮಹಾಲಾಸ ಕಾಲೇಜ್ ಆಫ್ ಆರ್ಟಿಂಗ್ಗೆ ಸೇರಿದೆ ನಾನು. ಮಹಾಲಾಸ ಕಾಲೇಜ್ ಆಫ್ ಆರ್ಟ್ ಇಲ್ಲಿ ಎಂತ ಹೇಳಿದ್ರೆ, ಹಿಂಗೋಗಲ್ಲಿ 5 years ಕೋರ್ಸು, 2 years ಫೌಂಡೇಶನ್, 3 years ಸ್ಪೆಷಲೈಸೇಷನ್.
ಎನ್ನ ಸ್ಪೆಷಲೈಸೇಷನ್ ಅಪ್ಲೈಡ್ ಆರ್ಟ್ ಹೇಳಿ, ಅದರಲ್ಲಿ ಫೋಟೋಗ್ರಫಿ, ಆನಿಮೇಷನ್ ನಾನು ಬೇರೆ ಕೋರ್ಸ್ ಮಾಡಿದ್ದು. ಮೇನ್ಲಿ ಕೋರ್ಸ್ಲಿ ಅಂತ ಬಪ್ಪದೊಳರೆ ಅಡ್ವರ್ಟೈಸಿಂಗ್, ಫೋಟೋಗ್ರಫಿ, ಮತ್ತೆ ಡಿಸೈನಿಂಗ್, ಕಂಪ್ಯೂಟರ್ ಗ್ರಾಫಿಕ್ಸ್ ಹಿಂಗೆ ಇಪ್ಪದೆಲ್ಲ ಇಪ್ಪಂತ ಕೋರ್ಸ್ ಇದೆ ಆ್ಯಕ್ಚುಲಿ ಮೇಯ್ನ್ ಆಗಿ. ಆ್ಯಂಡ್ ಆರ್ಟ್ ಹಿಸ್ಟ್ರಿ. ಸೊ ನಾನು ಅಪ್ಲೈಡ್ ಆರ್ಟ್ ತಕ್ಕೊಂಡೆ. ಅಲ್ಲಿ ನನಗೆ ಸಿಕ್ಕಿದಂಥ ಸೂಪರ್ಬ್ ಆದ ದಿ ಬೆಸ್ಟ್ ಆರ್ಟ್ ಟೀಚರ್ ಐ ಕುಡ್ ಎವರ್ ಗೆಟ್ ಹೇಳಿದರೆ ಹೆಂಗೋಗಿ ಅಲ್ಲಿ ಇದ್ದಂಥ ಲೆಕ್ಚರ್ಸ್ಗ ಆ್ಯಂಡ್ ಸೀನಿಯರ್ಸ್ಗ ಅವು ಎಷ್ಟು ಹೆಂಗೋಗಿ ಗೈಡ್ ಮಾಡಿದ ಯಾವ ಜನ್ಮದ ಪುಣ್ಯ ಗೊತ್ತಿಲ್ಲ. ಒಳ್ಳೆ ಸೀನಿಯರ್ಸ್ಗೆ ಸಿಕ್ಕಿದ್ದವು, ಒಳ್ಳೆ ಲೆಕ್ಚರ್ಸ್ಗೆ ಸಿಕ್ಕಿದ್ದವು ಎನ್ನ ಬ್ಯಾಚಿಂಗ್ ಅಪ್ಪಾಗ. ಆ್ಯಂಡ್ ಐ ಮೇಡ್ ಪರ್ಫೆಕ್ಟ್ ಯೂಸ್ ಆಫ್ ಇಟ್. ಸೊ ಪ್ರತಿಯೊಂದು ಆರ್ಟ್ ಕ್ಯಾಂಪ್ಸ್ ಸೈಯದ್ ಸರ್ ಮಾಡಿಕೊಂಡಿದ್ದ ಪ್ರತಿಯೊಂದು ಆರ್ಟ್ ಕ್ಯಾಂಪ್ಸಿಂಗ್ ಹೋಗಿಕೊಂಡಿದ್ದೆ. ಈವನ್ ಮೋಹನ್ ಸರ್ ಮಾಡಿಕೊಂಡಿದ್ದ ಕಾಲೇಜಿನ ಮಾಡಿಕೊಂಡಿದ್ದಂಥ ಕ್ಯಾಂಪ್ಸ್ಗ ಅದಕ್ಕೂ, ಅಥವಾ ದಿವಾಕರ್ ಸರ್ ಕೊಟ್ಕೊಂಡಿದ್ದ ಪ್ರಾಜೆಕ್ಟ್ಸ್ ಅದಕ್ಕೂ, ನಾಗರಾಜ್ ಸರ್ ಹೇಳಿಕೊಟ್ಕೊಂಡಿದ್ದ ಫೋಟೋಗ್ರಫಿ ಅಥವಾ ಪರ್ಸ್ಪೆಕ್ಟಿವ್ಸ್ ಹಿಂಗಿಪ್ಪದರ ಬಗ್ಗೆ ಎಲ್ಲ ತುಂಬ ಸ್ಟಡಿ ಮಾಡಿ ಹೊಡಿತಿದ್ದೆ ಹೆಂಗ ಅಷ್ಟಪ್ಪಾಗ. ಮೋಹನ್ ಸರ್ ಹತ್ರ, ಮುಖ್ಯವಾಗಿ ಮೋಹನ್ ಸರ್ ಹತ್ರ ನಾನು ತಾಳ್ಮೆ ತಕ್ಕೊಂಬದು ಹೇಗೆ ಹೇಳಿ ಕಲ್ತುಕೊಂಡಿದೆ. ಅವಕ್ಕೆ ಇಪ್ಪಂತ ತಾಳ್ಮೆ ಸಾಧಾರಣ ಆರಿಂಗೂ ಇಪ್ಪದು ಕಮ್ಮಿ ಹಾಗೆ. ಆದರೆ ಒಬ್ಬ ಆರ್ಟಿಸ್ಟ್ ಇಲ್ಲಿ ಮುಖ್ಯವಾಗಿ ಬೇಕಾಪದೇ ಅದು ಒಂದು ತಾಳ್ಮೆ ಹೇಳುದು ತುಂಬಾ ಅಗತ್ಯ ಆರ್ಟಿಸ್ಟ್ ಆದವಂಗೆ. ಹಾಗಾಗಿ ಅವರ ಹತ್ತಿರ ಅದು ತುಂಬಾ ತಾಳ್ಮೆ ಹೇಗೆ ತಕ್ಕೊಂಬದು ಹೇಳುದರ ಕಲ್ತಿದೆ. ಮತ್ತೆ ಸೈಯದ್ ಸರ್ ಹಿಂಗೋಗಿ ಕ್ಯಾಂಪ್ಸಿಂಗ್ ಕರ್ಕೊಂಡು ಹೋಗಿ ನಡೀತಿದ್ದವು, ಆರ್ಟ್ ಕ್ಯಾಂಪ್ಸ್. ಒಂದು 10 ದಿನ ಒಂದೊಂದು ಹೊಸ ಹೊಸ ಜಾಗೆಗೆ ಹೋಗಿ ಕೂದು ಅಲ್ಲಿ ಹೆಂಗ ಆ ಊರಿನ ಚಿತ್ರಣವಾಗಿ ಬಿಡಿಸ್ಕೊಂಡಿರ್ತೀನಿ ಪೇಂಟಿಂಗ್. ಸ್ಪೆಷಲಿ ಇಲ್ಲಿ ನಿಂಗೋಗಿ ಹಿಂದೆ ಕಂಡುಕೊಂಡಿಕ್ಕು ಕೆಲವು ಲ್ಯಾಂಡ್ಸ್ಕೇಪ್ ಪೇಂಟಿಂಗ್ಸ್ಗೆಲ್ಲ. ಸೊ ಅದೆಲ್ಲ ನಾ ಕ್ಯಾಂಪ್ಸಲ್ಲಿ ಮಾಡಿದಂಥ ಪೇಂಟಿಂಗ್ಸ್ಗ. ಮತ್ತೆ ಅದಲ್ಲದೆ ಪತ್ತರ್ ಸರ್, ನಾಗರಾಜ್ ಸರ್ ಅವೆಲ್ಲ ಹಿಂಗೋಗಿ ಕೆರಿಯರ್ ಗೈಡೆನ್ಸ್ ಕೊಟ್ಕೊಂಡಿತ್ತು. ನಿಂಗೆ ಮುಂದೆ ಜೀವನ ಹೆಂಗೆ ಮಾಡಕ್ಕು, ಕಾಲೇಜು ಬಿಟ್ಟ ಮತ್ತೆ ನಿಂಗೆ ಹೆಂಗೆ ಜೀವನ ನಡೆಸಕ್ಕು ಹೇಳಿದಾರ ಅವು ಅಂಬಾಗ ಹೇಳಿ ಕೊಟ್ಕೊಂಡಿತ್ತಿದ್ದವು ಹೆಂಗೋಗಿ. ಅದೆಲ್ಲ ನಿಜವಾಗಿಯೂ ಹೆಂಗೋಗಿ ತುಂಬ ಹೆಲ್ಪ್ ಆಯಿತು. ಅದಲ್ಲದೆ ದಿವಾಕರ್ ಸರ್ ಅವು ಹೆಂಗೋಗಿ ಹೌ ಟು ಮೇಕ್ ಆರ್ ಕೀಪ್ ಎವ್ರಿಥಿಂಗ್ ಸಿಂಪಲ್ ಹೇಳಿದಾರೆ ಹೇಳಿಕೊಟ್ಕೊಂಡಿದ್ದು. ಅಡ್ವರ್ಟೈಸಿಂಗ್ ಯಾವಾಗ ಎಫೆಕ್ಟಿವ್ ಆಗುತ್ತೋ ಹೇಳಿದಾರೆ ಹೇಳಿಕೊಟ್ಟಿದ್ದು. ಎಷ್ಟೋ ವಿಷಯ ಹೆಂಗೋಗಿ ಹೇಳಿಕೊಟ್ಟಿದ್ದವು. ಸೊ ಅ ಬಿಗ್ ಥ್ಯಾಂಕ್ ಯು ಟು ಆಲ್ ದ ಲೆಕ್ಚರ್ಸ್ ಆಫ್ ಮಹಾರಾಜಾ ಕಾಲೇಜ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮಿಂದಾಗಿ ನಾವು ಇವತ್ತು ಆರ್ಟಿಸ್ಟ್ ಅಂತ ಹೇಳಿ ಗುರ್ತಿಸ್ಕೊಳ್ತಾ ಇದ್ದೀವಿ ಎಲ್ಲರೂ ಕೂಡ. ನಾನು ಅಂತ ಅಲ್ಲ, ನಿಮ್ಮ ಹತ್ರ ಕಲ್ತಿರುವಂಥ ಎಲ್ಲ ಸ್ಟೂಡೆಂಟ್ಸ್ ಕೂಡ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಗೈಡಿಂಗ್ ಅಸ್. ಆ್ಯಂಡ್ ಕಮಿಂಗ್ ಟು ಸೀನಿಯರ್ಸ್. ಸೀನಿಯರ್ಸ್ಗಳ ಹೆಸರು ಹೇಳಕ್ಕೂದತ್ತೊಳ್ರೆ ಇಂದು ಇಡೀ ದಿನ ಆದರೆ ಈ ವಿಡಿಯೋ ಮುಗಿಯ. ಸೊ ನಾನು ಯಾರ ಹೆಸರು ಹೇಳ್ತಾ ಇಲ್ಲ. ಸೀನಿಯರ್ಸ್ ಯು ನೋ ಹೂ ಐ ಆಮ್ ಟಾಕಿಂಗ್ ಅಬೌಟ್. ಸೊ ಈ ಸೀನಿಯರ್ಸ್ಗೆಲ್ಲ ಹೆಂಗೆ ಹೇಳಿದ್ರೆ ಎನ್ನ ಫೋರ್ಸ್ ಮಾಡಿ ಕುದ್ರೋಳಿ ಟೆಂಪಲಿಂಗು ಕರ್ಕೊಂಡು ಹೋಗಿ, ಟೆಂಪಲ್ ಹೆಂಗ ಜಾಗ ಎಲ್ಲ ಓಡಾಡ್ತಾ ಇರ್ತೇವಲ್ಲ, ಮಧ್ಯಾಹ್ನ ಊಟ ಆಯ್ತು ಕೂತ್ಕೊಂಡು ಒಂದು ಅರ್ಧ ಗಂಟೆ ಮನುಷ್ಯರು ಓಡಾಡುವ ಪ್ರತಿಯೊಬ್ಬರನ್ನು ಅಬ್ಸರ್ವ್ ಮಾಡೋದು, ಅವರ ಹಾಗೆ ಚಿತ್ರ ಬಿಡಿಸಲು ಪ್ರಯತ್ನ ಪಡೋದು. ಅವು ಅವರಷ್ಟಕ್ಕೆ ಇರ್ತು, ನಾವು ನಮ್ಮಷ್ಟಕ್ಕೆ ಕೂತ್ಕೊಂಡು ಒಂದು ಮೂಲೆಯಲ್ಲಿ ಕೂತ್ಕೊಂಡು ಚಿತ್ರ ಬಿಡಿಸೋದು. ಸೊ ಅವರಷ್ಟಕ್ಕೆ ಅವು ಇರ್ತವಳೆಪ್ಪಾಗ ಒಬ್ಬ ವ್ಯಕ್ತಿ ಎಷ್ಟು ಹೊತ್ತು ಒಂದು ದಿಕ್ಕೆ ಇಕ್ಕು ಈಗಣ ಕಾಲದಲ್ಲಿ 5 ನಿಮಿಷ 10 ನಿಮಿಷ ಮತ್ತೆ ಅವರ ಚಲನವಲನಕ್ಕೆ ದಿಕ್ಕೆ ಹೋಗಿ ಹೊಡಿತೇವೆ. ಸೊ ಇದಿಷ್ಟೇ ಅವಧಿಯೊಳದಕ್ಕೆ ಅವರ ಚಿತ್ರವ ಎಂಗಳ ಪುಸ್ತಕದಲ್ಲಿ ಬಿಡಿಸಿ ಆಯ್ತು. ಸೊ ಇದಕ್ಕೆ ರ್ಯಾಪಿಡ್ ಸ್ಕೆಚಸ್ ಹೇಳಿ ಹೇಳ್ತು. ಈ ರ್ಯಾಪಿಡ್ ಸ್ಕೆಚಸ್ ಏನ ಮಾಡಿಸಲೇಬೇಕಾಗಿಲ್ಲ. ಸೀನಿಯರ್ಸ್ ಅನ್ನ ನೀನಿವತ್ತು ಸ್ಕಿಪ್ ಮಾಡ್ಲಿಕ್ಕಿಲ್ಲ, ಬಾ ಹೋಗುವ ಸ್ಕೆಚ್ ಮಾಡುವ ಹೇಳಿ ಎಲ್ಲ ಕರ್ಕೊಂಡು ಹೋಗಿ ಮಾಡಿಸ್ಕೊಂಡಿತ್ತಿದ್ದವು. ಕುದ್ರೋಳಿ ದೇವಸ್ಥಾನ ಮತ್ತೆ ಈ ಬಸ್ ಸ್ಟ್ಯಾಂಡ್, KSRTC ಬಸ್ ಸ್ಟ್ಯಾಂಡ್, ಮಂಗಳೂರು KSRTC ಬಸ್ ಸ್ಟ್ಯಾಂಡ್ಗಳಲ್ಲಿ, ಮಾಲ್ಗಳಲ್ಲಿ ಇದ್ದಲ್ಲೆಲ್ಲ ಕುತ್ಕೊಂಡು ಸ್ಕೆಚ್ ಮಾಡೋದೇ ಕೆಲಸ ಹೆಂಗೋಗಿ ಹಿಂಗಿಪ್ಪದೆಲ್ಲ ಮಾಡೋಣಂತೆ. ಮತ್ತೆ ಫೋಟೋಗ್ರಾಫಿಗೆ ಹೇಳೋಣಂಗ ಬೆಂದ್ರೆಗೆಲ್ಲ ಹೋಗ್ಕೊಂಡಿತ್ತಿದೆಯಾ ಬಂದರಿಂಗೆಲ್ಲ. ಸೊ ಅಲ್ಲೆಲ್ಲ ಹೆಂಗೋ ಹೋಗಿ ಫೋಟೋಗ್ರಫಿ ಮಾಡೋದು ಹಿಂಗೆ ಇಪ್ಪದೆಲ್ಲ ಭಯಂಕರ ಹೆಂಗಳ ಕಾಲೇಜ್ ಟೈಮಲ್ಲಿ ಮಾಡಿದ್ದೆ. ಆರ್ಟ್ ಕಾಲೇಜ್ ಹೇಳೋದು ಅದೊಂದು ಬೇರೆ ಪ್ರಪಂಚ, ಅದು ಅದ್ಭುತ ಪ್ರಪಂಚ. ಅದು ಮತ್ತೆ ಯಾವತ್ತೂ ಸಿಕ್ಕ ನಿಂಗೆ ಹಾಗೆಪ್ಪಂತ ಪ್ರಪಂಚ ಅದು. ಅದು ಅನುಭವಿಸಿದವಂಗೆ ಮಾತ್ರ ಗೊಂತು ಅದರ ರುಚಿ. ಅದು ಎಂತರ ಹೇಳಿ ನಾವು ಹಿಂಗೆ ಹೇಳಿತ್ತೋಡ್ರೆ ನಿಂಗೋಗಿ ಎಂತರ ಹೇಳಿ ಗೊಂತಾಗ ಅನುಭವಿಸಿದವಂಗೆ ಮಾತ್ರ ಗೊಂತಿಕ್ಕಷ್ಟೇ ಅದು ಹೆಂಗಿರುತ್ತೋ ಹೇಳಿ. ಕಾಲೇಜ್ ಮುಗಿತು, ಮುಂದೆಂತ ಮಾಡಿದೆ ಜೀವನಕ್ಕೆ ಎಂತ ಮಾಡಿ ಹೊಡಿತಿದೆ ಹೇಳಿ ನಿಂಗಳ ಪ್ರಶ್ನೆ ಬಂತೋಡ್ರೆ, ಎನ್ನ ಕಾಲೇಜ್ ಮುಗಿದದ ನಾನು ಕೊರೋನಾ ಟೈಮಿಗೆ. ಕೊರೋನಾ ಬಂದತ್ತು, ಎನ್ನ ಕಾಲೇಜು ಮುಗಿದತ್ತು. ಎಂತರ ಮಾಡುದು ಮುಂದಂಗೆ. ಅಲ್ಲಿ ಏನಾಗ ಹೆಲ್ಪ್ ಆದ್ದೆಂತಂದ್ರೆ ನಾನು 3 ವರ್ಷ ಇಂಟರ್ನ್ಶಿಪ್ ಮಾಡಿದ್ದೆ. ಹೊಸ ದಿಗಂತ ನ್ಯೂಸ್ ಪೇಪರು, V4 ನ್ಯೂಸ್ ಚಾನೆಲ್
ಮತ್ತೆ ಪ್ಲಾಂಗಲ್ ಸ್ಟುಡಿಯೋಸ್ ಹೇಳಿ. ಈ ಪ್ಲಾಂಗಲ್ ಸ್ಟುಡಿಯೋಸ್ ನಾವು ನನಗೆ ಆಫರ್ ಲೆಟರ್ ಕೊಟ್ಟಿದ್ದಿದ್ದು ಒಂದು ಜಾಬ್ ಹಿಂಗೆ ಹೇಳಿ. ಸೊ ಕೊರೋನಾ ಬಂದತ್ತು, ನಾನು ಈಚೆಯಿಂದ ಆಫೀಸಿಗೆ ಜಾಯಿನ್ ಆದೆ. 2.5 years ಆಫ್ ಜರ್ನಿ ಇನ್ ಪ್ಲಾಂಗಲ್ ಸ್ಟುಡಿಯೋ. ಅದರ ಮರವಲೇ ಸಾಧ್ಯ ಇಲ್ಲ. ಫಸ್ಟ್ ಆಫ್ ಆಲ್, ಫಸ್ಟ್ ಜಾಬ್. ಸೆಕೆಂಡ್, the team I had was incredible. ರಾಹುಲ್ ಶೆಟ್ಟಿ, ಕಾರ್ತಿಕ್, ಪ್ರಜ್ವಲ್, ಶಾಶ್ವತ್, ಸುಮುಖ, ನರಸಿಂಹ, ದೀಕ್ಷಿತ್, ವಿಶಾಲ್, ಆ ಒಂದು ಕೋರ್ ಟೀಮ್ ಇದ್ದಲ್ಲ ಎಂಗಳದ್ದು ಅಮೇಝಿಂಗ್ ಟೀಮ್ ಆಕ್ಚುಲಿ. ಸಾಧಾರಣ ಐ ಡೋಂಟ್ ಥಿಂಕ್ ಸೊ ಐ ಕ್ಯಾನ್ ಎವರ್ ಫೈಂಡ್ ಸಚ್ ಗುಡ್ ಟೀಮ್ ಎನಿವೇರ್ ಎಲ್ಸ್. ಈಗ ಎಲ್ಲರೂ ಬೇರೆ ಬೇರೆ ದಿಕ್ಕೆ ಇದ್ದೆ, ಬಟ್ ಸ್ಟಿಲ್ ಇನ್ನುದೇ ಆ ಬಾಂಡಿಂಗ್ ಹಾಗೆ ಇದ್ದು. ಸ್ಪೆಷಲಿ ಮೈ ಅನಿಮೇಷನ್ ಆ್ಯಂಡ್ VFX ಗುರುಸ್ ಸುಮುಖ ಆ್ಯಂಡ್ ರಾಹುಲ್ ಶೆಟ್ಟಿ, ಅವು ಹೇಳಿಕೊಟ್ಟಷ್ಟು ವಿಷಯ ನೀವು ಕಲ್ತಿದ್ದಿಲ್ಲ. ಈಗಲೂ ಕೆಲವು ಸತಿ ಏನಾಗೆ ಅಂತಾರೆ ಗೈಡೆನ್ಸ್ ಬೇಕು, ನಾನು ಅವರ ಕಾಂಟ್ಯಾಕ್ಟ್ ಮಾಡ್ತೆ. ಸೊ ಪ್ಲಾಂಗಲ್ ಸ್ಟುಡಿಯೋಸ್ ಇಲ್ಲಿ 2.5 ವರ್ಷದಲ್ಲಿ ಪ್ರಜ್ವಲ್ ವಾಸ್, ಐ ಮಸ್ಟ್ ಮೆನ್ಷನ್ ಹಿಮ್, ಆ ಕಂಪನಿಯ CEO. ಅವು he really made me grow as an artist. From a budding artist to a professional artist, he really made that change over. ನನಗೆ ಆ ಕಕೂನಿಂದ ಹೆರ ಬಂದಂತಹ ಒಂದು ಬಟರ್ಫ್ಲೈ ಹೆಂಗಿರ್ತೋ, ಒಂದು ಚಿಟ್ಟೆ ಹೆಂಗಿರ್ತೋ ಹಾಗೆ ನನ್ನ ಜೀವನ ಕಲರ್ಫುಲ್ ಮಾಡಿದ್ದವು ಅವು. ಯಾಕಂದರೆ ಅಷ್ಟು ಗೈಡ್ ಮಾಡಿದ್ದವು ನನಗೆ. ಪ್ರೊಬ್ಯಾಬ್ಲಿ ನಾನು ಆರ್ಟ್ ಕಾಲೇಜಸ್ಸಲ್ಲಿ ಕಲ್ತದ್ದು ಜಸ್ಟ್ ಫೌಂಡೇಶನ್. ಆ ಫೌಂಡೇಶನ್ ಮೇಲೆ ಬಿಲ್ಡಿಂಗ್ ಹೆಂಗೆ ಬೆಳೆಸ್ಕೊಂಡು ಹೋಗಕ್ಕೆ ಹೇಳೋದು ನನಗೆ ಅವು ಹೇಳಿಕೊಟ್ಟವು. So thank you so much to everyone who guided me when I was in Plangal Studio, especially Rahul, Karthik, Sumukha, Narasimha, Prajwal, Shashwat, and Prajwal Vas. So everyone, thank you so much for guiding me. ಪ್ಲಾಂಗಲ್ ಸ್ಟುಡಿಯೋ ಮುಲಿ 1-2-3 ವರ್ಷ ಕೆಲಸ ಮಾಡಿದೆ. ಅದಾದಿಕ್ಕಿ ನಾನೀಗ 3-4 ವರ್ಷದ ಮಂಕಿ ಮೈಂಡ್ಸ್ ಹೇಳುವ ಕಂಪನಿ ಕೆಲಸ ಮಾಡ್ತಾ ಇದ್ದೆ. ಮಂಕಿ ಮೈಂಡ್ಸ್ ಹೇಳೋದು ಡೆಲ್ಲಿಲಿ ಇಪ್ಪದು ಆಕ್ಚುಲಿ ಕಂಪನಿ. ನಾನು ವರ್ಕ್ ಫ್ರಮ್ ಹೋಮ್ ಇಲ್ಲಿ ಇಪ್ಪದು. ಇಲ್ಲಿ ನಾನು ಅಡ್ವರ್ಟೈಸಿಂಗ್, ಡಿಜಿಟಲ್ ಅಡ್ವರ್ಟೈಸಿಂಗ್ ಇಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ನಾನು ಗ್ರಾಫಿಕ್ ಡಿಸೈನರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಹಿಂಗೆ ಸೋಷಿಯಲ್ ಮೀಡಿಯಾಲೆಲ್ಲ ನೋಡಿರ್ಬೋದು, ಸಾಕು ಮಧ್ಯೆ ಮಧ್ಯದಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಬರ್ತಲ್ಲ, ಹಾಗಿಪ್ಪ ಅಡ್ವರ್ಟೈಸ್ಮೆಂಟ್ಸ್ ನಾನು ಮಾಡಿದೆ. ಪ್ಲಸ್ ನಿಂಗೆ ಈ ವೆಬ್ಸೈಟ್ ಯಾವ್ದಾದ್ರು ನ್ಯೂಸ್ ಪೇಪರ್ನ ವೆಬ್ಸೈಟ್ಲೆಲ್ಲ ಹೋದಪ್ಪ ಅಲ್ಲಿ ಇಲ್ಲಿ ಎಲ್ಲ ಅಡ್ವರ್ಟೈಸ್ಮೆಂಟ್ಸ್, ಬ್ರ್ಯಾಂಡ್ ಪ್ರಾಪರ್ ಬ್ರ್ಯಾಂಡಿಂಗ್ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಬರ್ತಲ್ಲ, ಹಾಗಿಪ್ಪದರ ನಾನು ಮಾಡಿದೆ. ಸಿಂಪಲ್ ಆಗಿ ಹೇಳ್ತಾರೆ, ಇಟ್ ಇಸ್ ಲಿಟಲ್ ಮೋರ್ ದನ್ ದ್ಯಾಟ್, ಬಟ್ ನಾನು ನಿಮಗೆ ಸಿಂಪಲ್ ವರ್ಡ್ಸಲ್ಲಿ ಕಾಮನ್ ವರ್ಡ್ಸಲ್ಲಿ ಹೇಳ್ಕೊಳ್ಳೋದು ನಾನು ಇದರ ಮಾಡ್ತಾ ಇರ್ಬೋದು. ಸೊ ಇದಿಷ್ಟು ಎನ್ನ ಈಗಣ ಜರ್ನಿ. ಈ ಜರ್ನಿ ಥ್ರೂ ಔಟ್ ಜರ್ನಿಲಿ ನನಗೆ ಸಪೋರ್ಟ್ ಮಾಡಿದಂಥ ಪ್ರತಿಯೊಬ್ಬ ವ್ಯಕ್ತಿಗೂ ನಾನು ಥ್ಯಾಂಕ್ ಯು ಹೇಳ್ತೆ. ಅಂತ ಕೇಳಿದ್ರೆ, ಈ ವಿಡಿಯೋ ಶುರು ಮಾಡುವ ಮೊದಲು ನಾವು ಯಾವುದೇ ಒಂದು ಕಲೆ ಅಥವಾ ಯಾವುದೇ ಕಲಿಕೆಯ ಶುರು ಮಾಡುವ ಮೊದಲು ನಮ್ಮ ಗುರುಗಳ ಒಂದರಿ ನೆನೆಸೋಳಕು. ಇದು ಎನ್ನ ಪಾಲಿಸಿ. ನಾನು ಎನ್ನ ಗುರುಗಳ ನೆನಸದ್ದ ಯಾವತ್ತು ಯಾವ ಹೆಜ್ಜೆಯನ್ನು ಮಡಗುತ್ತಿಲ್ಲ. ಎಂತ ಕೇಳಿದ್ರೆ, ಅವು ಇಪ್ಪ ಕಾರಣವೇ ಹೆಂಗ ಈಗ ಇಪ್ಪದು, ಅವು ಹೇಳಿಕೊಟ್ಟ ಕಾರಣವೇ ಹೆಂಗೋಗಿ ಗೊಂತಿಪ್ಪದು. ಸೊ ನಾನು ಈ ಚಾನಲ್ನ ಶುರು ಮಾಡ್ಲಿಕ್ಕೆ ಕಾರಣವೇ ನನಗೆ ಗೊಂತಿಪ್ಪದರ ನಿಂಗಳೊಟ್ಟಿಗೆ ಹಂಚುತ್ತೆ, ನಿಂಗೋಗಿ ಗೊಂತಿಪ್ಪದರ ಎನ್ನೊಟ್ಟಿಗೆ ಹಂಚಿ ನಾವು ಒಟ್ಟಿಗೆ ಈ ಆರ್ಟ್ ಜರ್ನಿಯ ಬೆಳೆಸ್ಕೊಂಡು ಹೋಪ, ಈ ಚಿತ್ರಯಾತ್ರೆಯ ಬೆಳೆಸ್ಕೊಂಡು ಹೋಪ. ನಾವು ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಎನ್ನ ಅಪ್ಪ ಅಮ್ಮಂಗೆ ಥ್ಯಾಂಕ್ ಯು ಹೇಳಕ್ಕು. ಎನ್ನ ಅಪ್ಪ ಅಮ್ಮ ನನಗೆ ಕೊಟ್ಟಂಥ ಸಪೋರ್ಟ್ ಸಾಧಾರಣ ಯಾವ ಮಕ್ಕಳಿಗೂ ಸಿಕ್ಕಿರ ಅಂತಹ ಸಪೋರ್ಟ್ ಎನ್ನ ಅಪ್ಪ ಅಮ್ಮ ನನಗೆ ಕೊಟ್ಟಿದ್ದವು. ನನಗೆ ಆರ್ಟ್ ಮೇಲೆ ಒಲವಿದ್ದು ಅಥವಾ ನನಗೆ ಆರ್ಟ್ ಜರ್ನಿಯನ್ನು ಕಂಟಿನ್ಯೂ ಮಾಡಕ್ಕ ಬೇಡದ ಹೇಳುವಂಥ ಪ್ರಶ್ನೆಲಿಪ್ಪಾಗ, ಸ್ಪೆಷಲಿ ನಾನು ಲಾ ಕಾಲೇಜಿಗೆ ಸೇರ್ತೆ ಹೇಳಪ್ಪಾಗ ನನ್ನ ಅಪ್ಪ ಅಮ್ಮ ಹೇಳಿತಿದ್ದು, ನಿನಗೆ ಆರ್ಟಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀನು ಅದನ್ನೇ ಮಾಡು ಹೇಳಿತಿದ್ದು. ಬಟ್ ನನಗೆ ಏನೋ ಒಂದು ಕನ್ಫ್ಯೂಷನ್ಲಿ ನಾನು ಲಾ ಕಾಲೇಜಿಗೆ ಹೋಗಿ ಸೇರಿದೆ. ಆದರೆ ನಾನು ಅದರ ಬಿಡ್ತೆ, ನಾನು ಲಾ ಕಾಲೇಜಿಗೆ ಹೋಗ್ತೆ ಹೇಳಪ್ಪಗಳದೇ ನನಗೆ ಬೆನ್ನೆಲುಬಾಗಿ ನಿಂದದೇ ನನ್ನ ಅಪ್ಪ ಅಮ್ಮ. ಹಾಗಾಗಿ ಐ ಹ್ಯಾವ್ ಟು ಥ್ಯಾಂಕ್ ದೆಮ್. ಎಲ್ಲದಕ್ಕೂ ಎಷ್ಟು ವಿಷಯ ಹಂಗೆ ಹೇಳಿದರೂ ಕಮ್ಮಿಯೇ. ತುಂಬ ವಿಷಯ ಹಂಗೆ ಇದ್ದು ಎಲ್ಲದಕ್ಕೂ ಅಪ್ಪ ಅಮ್ಮ ಸಪೋರ್ಟ್ ಮಾಡಿಕೊಂಡಿದ್ದು. ಹಾಗಾಗಿ ಅಪ್ಪ ಅಮ್ಮ, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ಲವ್ ಯು ಗೈಸ್. ನೆಕ್ಸ್ಟ್ ಆಫ್ ಕೋರ್ಸ್ ಎನ್ನ ಅಕ್ಕ
ತಂಗಕ್ಕ ಹೇಳಿದ್ರೆ ಅಕ್ಕಂದ್ರೊಟ್ಟಿಗೆ ಕ್ಲೋಸ್ ಜಾಸ್ತಿಯೇ. ಸೊ ಅಕ್ಕನೂ ಅಷ್ಟೇ ನನಗೆ ತುಂಬ ಸಪೋರ್ಟ್ ಮಾಡಿರ್ತಿದ್ದು. ಈಗಲೂ ಅಷ್ಟೇ ಎಲ್ಲಾ ವಿಷಯದಲ್ಲೂ ಫಸ್ಟ್ ಅಕ್ಕನೇ. ಅಕ್ಕಂಗೆ ನಾನೇ ಲವ್ ವಿಷಯ ಹೇಳುದು. ಸೊ ಅಕ್ಕನೇ ನನ್ನ ಫಸ್ಟ್ ಸಪೋರ್ಟರ್. ಶಿ ಇಸ್ ಲೈಕ್ ಅ ಸೆಕೆಂಡ್ ಮದರ್ ಟು ಮೀ. ಸೊ ಥ್ಯಾಂಕ್ ಯು ಸೋ ಮಚ್ ಅಕ್ಕ ಫಾರ್ ಆಲ್ವೇಸ್ ಬೀಯಿಂಗ್ ದೇರ್ ಫಾರ್ ಮೀ. ಆ್ಯಂಡ್ ಎಸ್ ಅಫ್ಕೋರ್ಸ್ ಎನ್ನ ಅತ್ತೆ ಮಾವ ಆ್ಯಂಡ್ ಎನ್ನ ಯಜಮಾನ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರು ಕಮ್ಮಿಯೇ. ಎನ್ನ ನಾನು ಆರ್ಟಿಸ್ಟ್ ಆಗಿ ಇರಕ್ಕೂ ನನಗೆ ಆರ್ಟ್ ಲೈಫ್ ನನಗೆ ಇಷ್ಟ ಹೇಳುದರ ಗೊತ್ತಾದ ಮೇಲೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದವು. ಈಗಳು ಅಷ್ಟೇ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೇಳಿ ಹೇಳಪ್ಪಾಗ ನನಗೆ ಸಿಕ್ಕಿದ ಸಪೋರ್ಟು ನನಗೆ ವರ್ಡ್ಸಲ್ಲಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅದೆಲ್ಲ ಐ ಕ್ಯಾನ್ ಜಸ್ಟ್ ಟೆಲ್ ಥ್ಯಾಂಕ್ ಯು ಸೋ ಮಚ್. ನಾವು ಮಾತಾಡುವಾಗ ನಿಮ್ಗೆ ಗೊತ್ತಾದಿಕ್ಕು ನಾನು ಫ್ಲೂಟ್ ನುಡ್ಸುತ್ತೆ. ಎನ್ನ ಫ್ಲೂಟ್ ಗುರುಗ ವಿದ್ವಾನ್ ರಾಜೇಶ್ ಬಾಗ್ಲೋಡಿ ಹೇಳಿ ಹೊಸಬೆಟ್ಟು ಮಂಗಳೂರಲ್ಲಿ ಅವು ಕ್ಲಾಸ್ ಮಾಡೋದು. ಅವುದೇ ಅಷ್ಟೇ ತುಂಬ ಸಪೋರ್ಟ್ ಮಾಡಿದ್ದವು. ನಾನು ಕಾಲೇಜ್ ಟೈಮಿಗೆ ಫ್ಲೂಟ್ ಕ್ಲಾಸಸ್ ಹೇಳೆಲ್ಲ ಮಾಡ್ಕೊಂಡು ಇತ್ತಿದೆ. ಕಾರಣಾಂತರಗಳಿಂದ ಈಗ ಕ್ಲಾಸಸ್ ಎಲ್ಲ ಮಾಡ್ತಾ ಇಲ್ಲ ನಾನು. ಈವನ್ ಡ್ರಾಯಿಂಗ್ದೆ ಅಷ್ಟೇ ಫ್ಲೂಟ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದ ಮತ್ತೆ ನನಗೊಂದು ಚೂರು ಧೈರ್ಯ ಬಂತು. ಹಾಗಾಗಿ ನಾನು ಡ್ರಾಯಿಂಗ್ ಕ್ಲಾಸದೇ ನಾನು ಕಾಲೇಜ್ ಟೈಮಲ್ಲಿ ಮಾಡ್ಕೊಂಡಿದ್ದೆ. ಒಂದು ಸಾಧಾರಣ 2021ರವರೆಗೆ ನಾನು ಕ್ಲಾಸ್ ಮಾಡ್ಕೊಂಡಿದ್ದೆ. ಡ್ರಾಯಿಂಗ್ ಕ್ಲಾಸು ಫ್ಲೂಟ್ ಕ್ಲಾಸ್ ಎರಡುದೇ ಮಂಗಳೂರಲ್ಲಿ. ಈಗ ಅದರ ಬಿಟ್ಟು ಈಗ ಆಫೀಸ್ ಕೆಲಸ ಜಾಸ್ತಿ ಆಗುತ್ತೆ. ಹಾಗಾಗಿ ಡ್ರಾಯಿಂಗ್ ಕ್ಲಾಸಿಗೆಲ್ಲ ಸಮಯ ಸಿಕ್ಕುತ್ತಾ ಇಲ್ಲ. ಡ್ರಾಯಿಂಗ್ ಕ್ಲಾಸ್ ಎಲ್ಲ ಮಾಡಲೆ. ಹಾಗಾಗಿ ನಾನೀಗ ಯೂಟ್ಯೂಬ್ ಚಾನಲ್ ತಂದೆ. ಈ ಯೂಟ್ಯೂಬ್ ಚಾನಲಲ್ಲಿ ನಾನು ಎಂತ ಮಾಡ್ತೆ ಹೇಳಿ ನಿಮಗೆ ಕ್ಯೂರಿಯಾಸಿಟಿ ಇದ್ದಾ? ಬನ್ನಿ ನಾನು ನಿಮಗೆ ಹೇಳ್ತೆ. ಈ ಚಾನಲ್ಲಿ ನಾನು ನಿಮಗೆ 4 ಸೀರೀಸ್ ತರ್ತಾ ಇದ್ದೆ. ಪ್ರತಿ ಗುರುವಾರ ಮತ್ತು ಪ್ರತಿ ಆದಿತ್ಯವಾರ ನಿಮ್ಮ ಭೇಟಿ. ಸೊ ಪ್ರತಿ ಗುರುವಾರ ನಾನು ನಿಮಗೆ ABCD ಸೀರೀಸ್ ಹೇಳಿ ತರ್ತಾ ಇದ್ದೆ. ಈ ABCD ಸೀರೀಸ್ ಎಂತರ ಹೇಳಿದರೆ ಎನ್ನ ಪಾಲಿಸಿ ಇಷ್ಟೇ, ಎನಿಬಡಿ ಕ್ಯಾನ್ ಡ್ರಾ. ಓಕೆ, ನಿಂಗೆ ಈಗ ನಿಂಗೆ ರಿಟೈರ್ಡ್ ಆದಿಕ್ಕು ಅಥವಾ ನಿಂಗೆ ಬ್ಯುಸಿ ವರ್ಕಿಂಗ್ ಪರ್ಸನ್ ಆದಿಕ್ಕು ಅಥವಾ ಒಂದು ಚೇಂಜಸ್ ಹುಡುಕುತ್ತಾ ಇಪ್ಪಂಥವು ಆದಿಕ್ಕು ಅಥವಾ ನಿಂಗೆ ಹೌಸ್ ವೈಫೇ ಆದಿಕ್ಕು ಅಥವಾ ಕಾಲೇಜ್ ಸ್ಟೂಡೆಂಟ್ಸ್, ಸ್ಕೂಲ್ ಸ್ಟೂಡೆಂಟ್ಸ್ ಆರೇ ಆದಿಕ್ಕು, ಎವ್ರಿ ಒನ್ ಕ್ಯಾನ್ ಡ್ರಾ. ನಿಂಗೆ ನಿಂಗಳ ಮನಸ್ಸಿನ ಅನುಚಿತ್ರ ಬಿಡಿಸಕ್ಕೂ ಹೇಳದೆ ಇದ್ದರೆ ಸಾಕು, ಎನಿಬಡಿ ಕ್ಯಾನ್ ಡ್ರಾ. ಸೊ ನಾನು ನಿಂಗೆ ಈ ಸೀರೀಸಲ್ಲಿ ಪ್ರತಿ ಗುರುವಾರ ಸಿಕ್ಕುತ್ತೆ. ಪ್ರತಿ ಗುರುವಾರ ಸಾಯಂಕಾಲ 5 ನಾನು ನಿಂಗೆ ಈ ಯೂಟ್ಯೂಬ್ ಚಾನಲ್ಲಿ ಸಿಕ್ಕುತ್ತೆ. ಪ್ರತಿ ಗುರುವಾರ ಹೋದೆ ನಾನು ನಿಂಗೆ ನಾನು ಇಷ್ಟು ವರ್ಷ ಕಲ್ತದ್ದು, ಅದೆಷ್ಟು ವರ್ಷ ಎನ್ನ ಆರ್ಟ್ ಜರ್ನಿಲಿ ಏನೇನು ಕಲ್ತಿದೆ ಅದರ ನಾನು ನಿಂಗೆ ಎನ್ನದೇ ಆದ ಒಂದು ಹೊಸ ಟೆಕ್ನಿಕಲ್ಲಿ ನಿಂಗೆ ಹೇಳಿಕೊಡ್ತಾ ಇದ್ದೆ. ಸೊ ಈ ABCD ಎನಿಬಡಿ ಕ್ಯಾನ್ ಡ್ರಾ ಸೀರೀಸಲ್ಲಿ ನಾನು ನಿಂಗೆ ಪ್ರತಿ ಗುರುವಾರ ನೆನಪು ಮಾಡ್ಕೊಳ್ಳಿ, ಪ್ರತಿ ಗುರುವಾರ ಸಾಯಂಕಾಲ 5 ಈ ಯೂಟ್ಯೂಬ್ ಚಾನಲಲ್ಲಿ ಸಿಕ್ಕುತ್ತೆ. ನಾನು 2ನೇ ಸೀರೀಸು ಕಾಗದದ ದೋಣಿಯಲ್ಲಿ. ಕಾಗದದ ದೋಣಿ ಎಂತಾರಪ್ಪ ಹೇಳಿದ್ರೆ ಎಂತ ಇದು ಆರ್ಗ್ಯಾನಿಕ್ ಪೇಪರ್ ಎಂತ ಮಾಡ್ತೇನೆ? ನೋ ನೋ ನೋ, ಹಂಗಲ್ಲ. ಕಾಗದದ ದೋಣಿ ಅಂತ ಹೇಳಿದ್ರೆ ಏನದಂತೂ ವಾರ ಪೂರ್ತಿ ಮಾತಾಡಿ 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 ಬಚ್ಚಿ ಹೋಗಿರ್ತಿದ್ದ. ಹಾಗಾಗಿ ಫಸ್ಟ್ ಸಂಡೇ ಮತ್ತು ಥರ್ಡ್ ಸಂಡೇ, 1ನೇ ಆದಿತ್ಯವಾರ ಮತ್ತು 3ನೇ ಆದಿತ್ಯವಾರ ನಾನು ನಿಂಗೆ ಈ ಚಾನಲಲ್ಲಿ ಸಿಕ್ಕುತ್ತೆ. ಇದರಲ್ಲಿ ನಾವು ಒಂದು ಮೆಡಿಟೇಟಿವ್ ಟೈಪ್ ಆಗಿ ನಾವು ಆರ್ಟಿನ ನೋಡ್ತು ಹೇಳಿದ್ರೆ ನಾನು ಈ ಚಾನಲ್ ಈ ಟೈಮಲ್ಲಿ ನಾನು ಮಾತಾಡ್ತಿಲ್ಲ, ಸುಮ್ಮನೆ ಅಂತೆ ಎನ್ನಷ್ಟಕ್ಕೆ ನಾನು ಚಿತ್ರ ಬಿಡಿಸುತ್ತೆ. ಈ ಚಿತ್ರ ಬಿಡಿಸುವಾಗ ನಿಂಗಳು ಪೇಪರು ಪೆನ್ಸಿಲ್ ಪುಸ್ತಕ ಎಲ್ಲ ಹಿಡ್ಕೊಂಡು ಕೂತ್ಕೊಂಡು ಎನ್ನೊಟ್ಟಿಗೆ ಚಿತ್ರ ಬಿಡಿಸ್ಕೊಂಡು ಕೂಪಲಕ್ಕೂ ಇಲ್ಲ, ಸುಮ್ಮನೆ ಕಾಮಾಗಿ ಶಾಂತವಾಗಿ ಕೂತ್ಕೊಂಡು ಈ ವಿಡಿಯೋನ ನೋಡಿ ಆ ಒಂದು ತೃಪ್ತಿ, ಆ ಆರ್ಟ್ ಜರ್ನಿ ಹೆಂಗೆ ಇರ್ತು, ಒಬ್ಬ ಆರ್ಟಿಸ್ಟ್ ಮಾಡುವಾಗ ಶಾಂತವಾಗಿ ಪದ್ಯ ಕೇಳಿಕೊಂಡು ಹೆಂಗೆ ಚಿತ್ರ ಬಿಡಿಸುತ್ತಾ ಹೇಳಿದ್ರೆ ನಾನು ನಿಂಗೆ ತೋರಿಸುತ್ತೆ. ಇದರಲ್ಲಿ ನೋ ಮಾತುಕತೆ, ಓನ್ಲಿ ಕಾಮ್ನೆಸ್. ಸೊ ಮೀ ಟೈಮ್ ಕೊಟ್ಟುಕೊಳ್ಳಿ ನಿಂಗೆ. ಒಂದು ಮೆಡಿಟೇಟಿವ್ ಆಗಿ ಒಂದು ರಜೆ ಹೊತ್ತು ಎನ್ನೊಟ್ಟಿಗೆ ಕೂತ್ಕೊಂಡು ಸ್ಕೆಚ್ ಮಾಡಿ. ಇದು ತಿಂಗಳಲ್ಲಿ 2 ಸರ್ತಿ ನಾನು ವಿಡಿಯೋ ಹಾಕುತ್ತೆ. ಮತ್ತೆ 3ನೇ ವಿಡಿಯೋ ಚಿತ್ರಚರಿತ್ರೆ ಹೇಳಿ. ಚಿತ್ರಚರಿತ್ರೆ ಹೇಳಿದ್ರೆ ಹೆಸರಲ್ಲೇ ಕ್ಲಿಯರ್ ಆಗಿದ್ದು ಆರ್ಟ್ ಹಿಸ್ಟ್ರಿ, ಆರ್ಟ್ ಫಾರ್ಮ್ಸ್, ಕೆಲವು ಮಾಸ್ಟರ್ ಪೀಸ್ಗ ಎಂಥದಕ್ಕೆ ಇದಕ್ಕೆ ಇಷ್ಟು ವ್ಯಾಲ್ಯೂ ಅಥವಾ ಆ ಮಾಸ್ಟರ್ ಪೀಸ್ ಹೇಳಿ ಎಂತಕ್ಕೆ ಹೇಳ್ತವೆ, ಅದಕ್ಕೆ ಎಂತ ಸ್ಪೆಷಲ್ ಇದ್ದು ಆ ಪೇಂಟಿಂಗ್ ಇಲ್ಲಿ ಹೇಳುದರ ನಾನು ನಿಂಗೆ ತೋರಿಸಿಕೊಡ್ತೆ. ಎಷ್ಟೋ ಆರ್ಟಿಸ್ಟ್ಗ ನಮ್ಮ ಸುತ್ತಮುತ್ತ ಇದ್ದವು, ಅಮೇಝಿಂಗ್ ಆರ್ಟಿಸ್ಟ್ಗ ಅವು ಎಂತ ಸ್ಪೆಷಲ್ ಮಾಡ್ತಾ ಇದ್ವು
ಹೇಳುದರ ಆನ ನಿಂಗೋಗಿ ತೋರಿಸಿಕೊಡ್ತೆ, ಪರಿಚಯ ಮಾಡಿಕೊಡ್ತೆ. ನಮ್ಮ ಹಳೆ ಹಿಂದಿನ ಆರ್ಟಿಸ್ಟ್ಗ ನಮಗೆ ಹಾಕಿಕೊಟ್ಟ ಫೌಂಡೇಶನ್ಸ್ಗಳ ಅದರ ಆನ ನಿಂಗೋಗಿ ಈ ಸೀರೀಸಲ್ಲಿ ನಾನು ನಿಂಗೋಗಿ ಹೇಳಿಕೊಡ್ತೆ. ಅಥವಾ ನಾವು ಡಿಸ್ಕಸ್ ಮಾಡುವ, ನಿಂಗೋಗಿ ಗೊಂತಿಪ್ಪದರ ನನಗೆ ಹೇಳಿ, ನನಗೆ ಗೊಂತಿಪ್ಪದರ ನಿಂಗೋಗಿ ಹೇಳ್ತೆ. ಸೊ ನಾವು ಹಿಂಗೆ ಕಲಿವ. ಮಾಡ್ರನ್ ಆರ್ಟಿಂಗ್ ಎಂತ ತಕ್ಕಪ್ಪ ಅಷ್ಟು ಪ್ರಕಾರ ಇರ್ಬೋದು, ಅದ್ರಲ್ಲಿ ಎಂತ ವಿಶೇಷ ಇದ್ದೊಳಿಬೇಕಂದ್ರೆ ಎಂತ ಕಷ್ಟಯ ಹೇಳಿ ಎಲ್ಲ ನಿಂಗೋಗಿ ಡೌಟ್ ಬೇಕು. ಆ ಡೌಟಿಂಗ್ ಉತ್ತರ ಈ ಚಿತ್ರ ಚರಿತ್ರೆಯಲ್ಲೇ ಕೊಡ್ತೆ. ಸೊ ಈ ಚಿತ್ರ ಚರಿತ್ರೆಯನ್ನು ಪ್ರತಿ ತಿಂಗಳನ್ನ 2ನೇ ಆದಿತ್ಯವಾರ ಪೋಸ್ಟ್ ಮಾಡ್ತೆ. ಮತ್ತೆ ಮುಂದಿನ ಎಪಿಸೋಡು ನಮ್ಮದು ಲೆಟ್ಸ್ ಮೋಟೋ ಟು ಸ್ಕೆಚ್ ಹೇಳಿ 4ನೇ ಸೀರೀಸ್ ಎನ್ನೋದು. ಈ ಸೀರೀಸಲ್ಲಿ ಹೆಸರಲ್ಲೇ ಕ್ಲಿಯರ್ ಆದಿಕ್ಕು ನಿಂಗೋಗೆ ಆದರೂ ಹೇಳುತ್ತೆ. ಎನ್ನ ಯಜಮಾನ್ರಿಗೆ ಅವಕ್ಕೆ ಬೈಕ್ ರೈಡಿಂಗ್ ಮಾಡೋದು ತುಂಬಾ ಇಷ್ಟ. ನನಗೆ ಸ್ಕೆಚ್ ಮಾಡೋದು ತುಂಬಾ ಇಷ್ಟ. ಹೇಳಿದ್ರೆ ಬೇರೆ ಬೇರೆ ಜಾಗೆಗೆ ಹೋಗಿ ಅಲ್ಲಿನ ಲ್ಯಾಂಡ್ಸ್ಕೇಪಿನ ಎದುರೇ ನೋಡಿ ಒಂದು ಚಿತ್ರ ಬಿಡಿಸೋದು ಎನ್ನ ಫೇವ್ರೆಟ್ ಇದು ಟೈಪ್ ಆಫ್ ಆರ್ಟ್. ಅವಕ್ಕೆ ಬೇರೆ ಬೇರೆ ಹೊಸ ಹೊಸ ಜಾಗ ಎಕ್ಸ್ಪ್ಲೋರ್ ಮಾಡೋದು ಇಷ್ಟ. ನನಗೆ ಕತೆ ಹೇಳೋದು ಇಷ್ಟ. ಸೊ ಹೆಂಗ ಇಬ್ಬರು ಸೇರಿಕೊಂಡು ಹೊಸ ಹೊಸ ಜಾಗೆಗೆ ಹೋಗ್ತೇಯ, ಅಲ್ಲಿ ಕುತ್ಕೊಂಡು ಸ್ಕೆಚಸ್ ಮಾಡ್ತೇಯ. ಆ ಊರು ಯಾವುದು, ಅಲ್ಲಿ ಎಂತ ವಿಶೇಷ ಇದ್ದು, ಅಥವಾ ಅಲ್ಲಿ ನಾನು ಚಿತ್ರ ಬಿಡಿಸುವ ಸ್ಪಾಟ್ ಹೆಂಗಿಪ್ಪದು, ನಾನು ಎಂತ ಚಿತ್ರ ಬಿಡಿಸುತ್ತೆ, ನಾನು ಹೆಂಗೆ ಬಿಡಿಸುತ್ತೆ ಹೇಳುದರ ಎಲ್ಲವನ್ನು ನಾನು ನಿಂಗೋಗ ಆ ವಿಡಿಯೋಲಿ ತೋರಿಸುತ್ತೆ. ಇದು ಪ್ರತಿ ಕೊನೆಯ ಆದಿತ್ಯವಾರ ಹೇಳಿದ್ರೆ 4ನೇ ಆದಿತ್ಯವಾರ ಈ ವಿಡಿಯೋಗಳ ಹಾಕುತ್ತೆ. ಸೊ ತಿಂಗಳಲ್ಲಿ 8 ವಿಡಿಯೋಸ್. ಪ್ರತಿ ಗುರುವಾರ ABCD ಸೀರೀಸ್, ಪ್ರತಿ ಮೊದಲನೇ ಹಾಗೆ 3ನೇ ಶನಿವಾರ ಕಾಗದದ ದೋಣಿಲಿ, ಮತ್ತೆ ಪ್ರತಿ 2ನೇ ಆದಿತ್ಯವಾರ ಚಿತ್ರಚರಿತ್ರೆ ಒಟ್ಟಿಗೆ ಬತ್ತೆ, ಮತ್ತೆ ಲಾಸ್ಟ್ ಆದಿತ್ಯವಾರ 4ನೇ ಆದಿತ್ಯವಾರ ಲೆಟ್ಸ್ ಮೋಟೋ ಟು ಸ್ಕೆಚಿಂಗ್ ಸೇರ್ತಾ ಇದ್ದೆ. ಸೊ ನಾನು ನಿಂಗೋಗೆ ಇಷ್ಟು ಸೀರೀಸ್ನ ಈ ಚಾನಲ್ಲಿ ತೋರಿಸುತ್ತೆ. ನಿಂಗೋಗೆ ಈ ಆರ್ಟ್ ಜರ್ನಿ ಅಥವಾ ಸಿಂಪಲ್ ಆಗಿ ಹೇಳಿದ್ರೆ ಈ ಚಿತ್ರ ಯಾತ್ರಕ್ಕೆ ನಿಂಗೂ ಸೇರಕ್ಕೂ ಹೇಳಿ ಆಸೆ ಇದ್ದ ಅಂಬಾಗ ಅಲ್ಲಿ ಒಂದು ಕರೆಯಲ್ಲಿ ಸಬ್ಸ್ಕ್ರೈಬ್ ಬಟನ್ ಹೇಳಿದ್ದು ಅದರ ಒತ್ತಿಕ್ಕೆ ಅಷ್ಟಪ್ಪ ನಿಂಗೋಗೆ ಈ ಚಿತ್ರ ಯಾತ್ರೆಗೆ ಫ್ರೀ ಟಿಕೆಟ್ ಸಿಕ್ಕುತ್ತು. ಸೊ ಈ ಫ್ರೀ ಟಿಕೆಟ್ ತಕ್ಕೊಂಡು ಸುಮ್ಮನೆ ನಿಂಗ ಕೂದರೆ ಹೆಂಗೆ ನಾನು ಬಂದೆ ಹೇಳಿ ಗೊಂತಪ್ಪದು, ನಿಂಗಳ ಕರ್ಕೊಂಡು ಹೋಗಲೇ ಬರಕ್ಕನ್ನೆ, ನಾನು ಕರ್ಕೊಂಡು ಹೋಗಲೇ ಬಂದಪ್ಪ ನಿಂಗ ಗೊಂತಾಯ್ಕೊಳ್ಳಿ. ಆದರೆ ಆ ಸಬ್ಸ್ಕ್ರೈಬ್ ಬಟನ್ ನ ಪಕ್ಕಲ್ಲಿ ಒಂದು ಬೆಲ್ ಐಕನ್ ಇದ್ದು, ನಿಂಗ ಆ ಬೆಲ್ಲಿನ ಒತ್ತಿ ಮಡಿಗಿರಿ. ನಾನು ಬಂದಪ್ಪಗೆಲ್ಲ ಟಿಂಗ್ ಟಾಂಗ್ ಅಂತ ಹೇಳ್ತೇನೆ ನಿಂಗಳ ಮೊಬೈಲಲ್ಲಿ. ಅಷ್ಟಪ್ಪಾಗ ಯೂಟ್ಯೂಬಿಗೆ ಬನ್ನಿ, ನಾವು ಒಟ್ಟಿಗೆ ಈ ಚಿತ್ರ ಯಾತ್ರೆಗೆ ಹೋಪ ಅಂಬಾಗ ಒತ್ತಿ ಆತ ಮರೆಯಡಿ ಮರತ್ ಹೋಗನ್ನೆ. ಮರತ್ ಹೋಗ್ತೊಳ್ರೆ ಫಸ್ಟ್ ಬೆಲ್ ಐಕನ್ ಒತ್ತಿ ಮಡಿಗಿ ಹೇಳಿದ್ರೆ ನೆನಪು ಹೋಗುತ್ತೆ, ಅದು ನಿಂಗೋಗ ನೆನಪು ಮಾಡ್ತು. ಹಾಗಾಗಿ ಹೇಳಿದ್ದು ಅಂಬಾಗ ಕಾಂಬ ನಿಮ್ಮ ಮುಂದಿನ ಭೇಟಿ ನೆಕ್ಸ್ಟ್ ಗುರುವಾರ ಒಳ್ಳೆ ದಿನ ಆಡ ಹೊಸ ವಿಷಯಂಗ ಕಲಿವಲೆ ಹೇಳಿದ್ರೆ ಗುರುವಿನ ನೆನೆಸ್ಕೊಂಡು ನಾವು ಗುರುವಾರ ನಮ್ಮ ಫಸ್ಟ್ ಎಪಿಸೋಡ್ ಆಫ್ ಎನಿಬಡಿ ಕ್ಯಾನ್ ಡ್ರಾ ಸೀರೀಸ್ ಶುರು ಮಾಡುವ ಅಂಬಾಗ ನಾಳ್ತು ಗುರುವಾರ ಕಾಂಬ ಟಾಟಾ.